ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲಾ ಮೂರ್ತಿ ಶಿಫ್ಟ್ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಂದಿರದ ಆವರಣಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರುವಂತಹ ಕ್ಷಣ ಅದು. ರಾಮಲಲ್ಲಾ ಪ್ರತಿಮೆಯನ್ನ ಶಿಫ್ಟ್ ಮಾಡುವಂಥದ್ದು. ಮೆರವಣಿಗೆಯ ಮೂಲಕ ರಾಮಲಲ್ಲಾ ಪ್ರತಿಮೆಯನ್ನ ತರಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲಾ ಮೂರ್ತಿ ಶಿಫ್ಟ್. ಮಗುವಿನ ರೂಪದಲ್ಲಿರುವಂತಹ ರಾಮಲಲ್ಲಾ ಪ್ರತಿಮೆಯನ್ನ ದೇವಸ್ಥಾನದ ಆವರಣಕ್ಕೆ ತರಲಾಗುತ್ತೆ. ಬಹಳ ಅಪರೂಪದ ಕ್ಷಣ ಇದು. ಅದರ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ಮಗುವಿನ ರೂಪದಲ್ಲಿ ರಾಮಲಲ್ಲಾ ಪ್ರತಿಮೆ ಆಗಮಿಸಲಿದೆ. ಮಂಗಳ ಕಳಶದಲ್ಲಿ ಸರಯು ನದಿ ಜಲ ತರಲಿರುವಂತಹ ಭಕ್ತರು ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲಾ ಪ್ರತಿಮೆ ದೇಗುಲವನ್ನ ಪ್ರವೇಶ ಮಾಡುವಂತಹ ಸಮಯ ಇದು. ಟಿವಿ9 ನಲ್ಲಿ ಶ್ರೀರಾಮನ ಪ್ರತಿಮೆಯ ಶಿಫ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ. ದೇಶದಾದ್ಯಂತ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಿರುವಂತಹ ಕ್ಷಣಗಳಿವು. ಈಗಾಗಲೇ ಪೂಜಾ ಕೈಂಕರ್ಯಗಳ ಆರಂಭ ಆಗಿದೆ. ವಿಧಿವತ್ತಾಗಿ ಏನೆಲ್ಲ ಆಗಬೇಕು ಇದೆಲ್ಲವನ್ನು ಕೂಡ ಸಂಪ್ರದಾಯಬದ್ಧವಾಗಿ ಈಗ ಪಾಲಿಸಿ ಕೆಲವೇ ಕ್ಷಣಗಳಲ್ಲಿ ರಾಮಲಲ್ಲಾ ವಿಗ್ರಹ ಅಲ್ಲಿಗೆ ಪ್ರತಿಮೆ ಏನಿದೆ ಶಿಫ್ಟ್ ಮಾಡುವಂಥದ್ದು. ಟ್ರಕ್ಗೆ ರಾಮನ ಮೂರ್ತಿ ಶಿಫ್ಟ್ ಮಾಡಿದಂತ ಆಯೋಜಕರು ಈಗ ಶಿಫ್ಟಿಂಗ್ ಪ್ರಾಸೆಸ್ ನಡೀತಾ ಇದೆ. 1,500 kg ತೂಕದ ಪ್ರತಿಮೆ ಶಿಫ್ಟ್. ಮುಂಜಾನೆ ಕ್ರೇನ್ ಮೂಲಕ ಟ್ರಕ್ಗೆ ಸ್ಥಳಾಂತರ ಮಾಡಿರುವಂಥದ್ದು. ಮಂದಿರದ ಆವರಣದಲ್ಲಿ ವಿಗ್ರಹದ ವಿಧಿವಿಧಾನ. ರಾಮನ ಮೂರ್ತಿಗೆ ಪರಿಸರ ಭ್ರಮಣ ಕಾರ್ಯ, ಈ ಮೂಲಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಎಲ್ಲ ಕೂಡ ಇನ್ನೇನು 4 ದಿನ ಮಾತ್ರ ಬಾಕಿ ಇರುವಂಥದ್ದು. ಆ ಒಂದು ಕ್ಷಣಗಳು ಪ್ರತಿಯೊಂದು ಕೂಡ ಬಹಳ ಮುಖ್ಯ ಆಗುತ್ತೆ. ಶುಭ ಮುಹೂರ್ತದಲ್ಲಿ ವಿಗ್ರಹ ದೇವಾಲಯವನ್ನು ಪ್ರವೇಶ ಮಾಡೋದು, ಬಳಿಕ ಜಲಾಧಿವಾಸ ಸೇರಿ ವಿವಿಧ ಅಧಿವಾಸ ಪ್ರಕ್ರಿಯೆಗಳು ಕೂಡ ಇದೆ. ಮುಂದಿನ 3 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳನ್ನು ನೀವೀಗ ನೋಡ್ತಿರುವಂತಹ ದೃಶ್ಯ ಟ್ರಕ್ಗೆ ಈ ಲೋಡ್ ಮಾಡಿರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನ ಪ್ರತ್ಯಕ್ಷ ವರದಿಯಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾನೀಗ ಅಯೋಧ್ಯೆಯ ವಿವೇಕ ಸೃಷ್ಟಿ ಏರಿಯಾದಲ್ಲಿದ್ದೀನಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ರಾಮಲಲ್ಲಾನ ವಿಗ್ರಹ ನೇರವಾಗಿ ದೇವಸ್ಥಾನಕ್ಕೆ ಹೋಗುತ್ತೆ. ನೋಡ್ಬೋದು ಅಲ್ಲೊಂದು ಟ್ರಕ್ ಕಾಣಿಸ್ತಾ ಇದೆ. ಆ ಟ್ರಕ್ನಲ್ಲಿ 1,500 kg ಭಾರ ಇರುವಂಥ ರಾಮಲಲ್ಲಾನ ವಿಗ್ರಹವನ್ನು ಈಗಾಗಲೇ ಆ ಟ್ರಕ್ಕಿಗೆ ಲೋಡ್ ಮಾಡಲಾಗಿದೆ. ಅಲ್ಲಿ ನಿನ್ನೆ ರಾತ್ರಿ ಕ್ರೇನ್ ಮೂಲಕ ಟ್ರಕ್ನೊಳಗಡೆ ವಿಗ್ರಹವನ್ನು ಮೂರ್ತಿಯನ್ನು ಅಲ್ಲಿ ಇಡಲಾಗಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ನೇರವಾಗಿ ದೇವಾಲಯಕ್ಕೆ ಪ್ರವೇಶ ಆಗುತ್ತೆ. ದೇವಾಲಯಕ್ಕೆ ಪ್ರವೇಶವಾಗೋದು ಕೂಡ ಸಾಕಷ್ಟು ಮುಹೂರ್ತ ಹಾಗೂ ವಿಧಿವಿಧಾನಗಳಿಗೆ ಅನುಸಾರವಾಗಿ ಮಾಡಬೇಕಾಗತ್ತೆ. ಅಭಿಜಿತ್ ಮುಹೂರ್ತದಲ್ಲಿ ಮಂದಿರಕ್ಕೆ ಪ್ರವೇಶ ಮಾಡಲಾಗುತ್ತೆ. ಅದಾದ ಬಳಿಕ ಆ ವಿಗ್ರಹವನ್ನು ಪರಿಸರ ಭ್ರಮಣ ಅಂದರೆ ಯಾವುದೇ ಮೂರ್ತಿ ದೇವಸ್ಥಾನಕ್ಕೆ ಹೋಗೋ ಮೊದಲು ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದ್ಸಾರಿ ಕೊಂಡೊಯ್ದು ಆನಂತರ ದೇವಾಲಯದ ಒಳಗಡೆ ಕರ್ಕೊಂಡು ಹೋಗಲಾಗುತ್ತೆ. ಹೀಗಾಗಿ ಈ ಒಂದು ದೃಶ್ಯ ಏನಿದೆ, ನೀವು ಈ ದೃಶ್ಯ ನೋಡ್ತಾ ಇದ್ರಿ. ಒಂದು ಮನೆಯಲ್ಲಿ ಈ ಒಂದು ಮೂರ್ತಿಯನ್ನು ಇಡಲಾಗಿತ್ತು. ಮೂರ್ತಿ ಆದ ಬಳಿಕ ಕೆಲವೊಂದಿಷ್ಟು ವಿಧಿವಿಧಾನ ಇದೆ. ಅದಕ್ಕೋಸ್ಕರ ಭಾರಿ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಸೆಕ್ಯೂರಿಟಿ ನೋಡ್ತಾ ಇದ್ದೀರಿ. ಆ ಸೆಕ್ಯೂರಿಟಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿದೆ. ಸಾಮಾನ್ಯವಾಗಿ ನಗರವನ್ನು ಪ್ರದಕ್ಷಿಣೆ ಮಾಡಬೇಕು, ನಗರದಲ್ಲಿ ಒಂದು ಮೆರವಣಿಗೆ ಮಾಡಬೇಕು ಅಂತ ಇತ್ತು. ಆದರೆ ಭದ್ರತಾ ಕಾರಣಕ್ಕೋಸ್ಕರ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ದೃಶ್ಯಗಳೇನಿದೆ, ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ಸಂಪೂರ್ಣವಾದಂಥ ಬಿಗಿ ಭದ್ರತೆ ಮಾಡಲಾಗಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇಲ್ಲಿನಿಂದ ನೇರವಾಗಿ ದೇವಾಲಯಕ್ಕೆ ವಿಗ್ರಹ ತೆರಳುತ್ತೆ. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಪ್ರಮೋದ್, ಟಿವಿ9 ಅಯೋಧ್ಯ. ಸದ್ಯೀಗ ನನ್ನ ಕೊಲೀಗ್ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಅಯೋಧ್ಯೆಯಿಂದ. ಪ್ರಮೋದ್, ಬಹಳ ಪ್ರಮುಖವಾದಂತಹ ಘಟ್ಟ ಇದು. ಬಾಲರಾಮನ ವಿಗ್ರಹ ಈಗ ಪ್ರತಿಮೆ ಶಿಫ್ಟ್ ಆಗುವಂತಹ ಸಂದರ್ಭ. ಸದ್ಯದ ಅಪ್ಡೇಟ್ ಏನಿದೆ, ಯಾವ ರೀತಿಯಾದಂತಹ ಪ್ರೋಸೆಸ್ಗಳಿವೆ ಈ ಒಂದು ಶಿಫ್ಟಿಂಗ್ ವಿಚಾರದಲ್ಲಿ ಅಂತ? ಅವಿನಾಶ್, ಹಿಂದಿನಿಂದಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಕಾರ್ಯಗಳು ಬರ್ತಾನೆ ಇದೆ, ಆಗ್ತಾನೆ ಇದೆ. ಅಫ್ಕೋರ್ಸ್ ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇದೆ, ರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ, ಸಾಕಷ್ಟು ವಿಧಿವಿಧಾನಗಳಿದೆ. ಆ ವಿಧಿವಿಧಾನಗಳನ್ನು ಪೂರೈಸೋ ಮೊದಲು ವಿಗ್ರಹಕ್ಕೂ ಕೂಡ ತನ್ನದಾದಂಥ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು, ಧಾರ್ಮಿಕ ಪ್ರಕ್ರಿಯೆಗಳನ್ನು ಮಾಡಲಾಗುತ್ತೆ. ಈಗ ನನ್ನ ಹಿಂದೆ ಏನು ಕಟ್ಟಡ ನೋಡ್ತಾ ಇದ್ದೀರಿ, ಈ ಕಟ್ಟಡದಲ್ಲಿ ಈಗ ಬಾಲರಾಮನ ವಿಗ್ರಹವನ್ನು ಇಲ್ಲೇ ಇಡಲಾಗಿದೆ. ಟಿವಿ9ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಬಾಲರಾಮನ ವಿಗ್ರಹ ಹೇಗಿದೆ ಅಂದರೆ, ಕಮಲದ ಮೇಲೆ ರಾಮ ನಿಂತ್ಕೊಂಡಿರುವಂಥ ವಿಗ್ರಹ. 5 ವರ್ಷದ ಬಾಲಕ ಹೇಗಿರ್ತಾನೋ ಅದೇ ರೀತಿಯಂಥ ಬಾಲ ಸ್ವರೂಪದ ಸೌಮ್ಯತೆ ಆ ರಾಮನ ವಿಗ್ರಹದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹಸನ್ಮುಖಿ ಬಾಲರಾಮ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಬಾಲರಾಮನ ವಿಗ್ರಹವನ್ನು ಕರ್ನಾಟಕದ ಅರುಣ್ ಯೋಗಿರಾಜ್ ಏನಿದೆ ಅವರು ಕೆತ್ತಿರುವಂಥ ವಿಗ್ರಹ, ಅವರೇ ಕೆತ್ತಿರುವಂಥ ವಿಗ್ರಹವನ್ನು ಈಗಾಗಲೇ ಫೈನಲೈಸ್ ಮಾಡಲಾಗಿದೆ, ಅಂತಿಮಗೊಳಿಸಲಾಗಿದೆ. ನಿನ್ನೆ ಇದೇ ಕಟ್ಟಡದಿಂದ ಸರಿಯೂ ನದಿಗೆ ಬಾಲರಾಮನ ವಿಗ್ರಹವನ್ನು ಕೊಂಡೊಯ್ದು ಅಲ್ಲಿ ಅಭಿಷೇಕಗಳನ್ನು ಮಾಡಿ ಅದಾದ ನಂತರ
ಗಂಧ ಪುಷ್ಪ ಹಾಗೆ ಜೇನುತುಪ್ಪ ಈ ರೀತಿ ಅದೇ ರೀತಿ ತುಪ್ಪ ಈ ರೀತಿ ಬೇರೆ ಬೇರೆ ಅಭಿಷೇಕಗಳನ್ನು ಕೂಡ ಮಾಡಲಾಯಿತು. ಇವತ್ತಿನಿಂದ ಇನ್ನೇನು ಅಭಿಜಿತ್ ಮುಹೂರ್ತದಲ್ಲಿ ಮಂದಿರ ಪ್ರವೇಶ ಮಾಡುತ್ತೆ ರಾಮನ ವಿಗ್ರಹ ಅಂತ ಹೇಳಲಾಗುತ್ತೆ. ಅದಕ್ಕೂ ಕೂಡ ಯಾವ ಸಂದರ್ಭದಲ್ಲಿ ವಿಗ್ರಹ ಹೊರಡಬೇಕು, ಯಾವ ಸಂದರ್ಭದಲ್ಲಿ ದೇವಾಲಯದ ಪ್ರಾಂಗಣವನ್ನು ಪ್ರವೇಶ ಮಾಡಬೇಕು, ಇದಕ್ಕೂ ಕೂಡ ಕೆಲವೊಂದಿಷ್ಟು ವಿಧಿವಿಧಾನಗಳಿವೆ. ಈಗಾಗಲೇ ಧಾರ್ಮಿಕ ಪಂಡಿತರು, ಧಾರ್ಮಿಕ ತಜ್ಞರಿಂದ ಅವರು ಮುಹೂರ್ತವನ್ನು ನೋಡಿ ಇದನ್ನು ಫಿಕ್ಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ಒಂದು ಮೂರ್ತಿ ಅಂದರೆ ಮೂರ್ತಿಯನ್ನು ಪರಿಸರ ಭ್ರಮಣ ಅಂತಾರೆ ಅಥವಾ ನಗರ ಭ್ರಮಣ ಅಂತಾರೆ. ಯಾವ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ, ಆ ಪ್ರತಿಷ್ಠಾಪನೆ ಮಾಡುವ ಸುತ್ತಮುತ್ತಲಿನ ಪರಿಸರವನ್ನು ಒಮ್ಮೆ ವಿಗ್ರಹಕ್ಕೆ ಪರಿಚಯಿಸುವಂಥ ಒಂದು ಧಾರ್ಮಿಕ ವಿಧಿವಿಧಾನ ಇದನ್ನು ಮಾಡಲಾಗುತ್ತೆ. ಬೇರೆ ಊರುಗಳಲ್ಲಾಗಿದ್ರೆ ಅಥವಾ ಬೇರೆ ದೇವಾಲಯಗಳಲ್ಲಾಗಿದ್ರೆ ಸಹಜವಾಗಿ ಮೆರವಣಿಗೆ ಮೂಲಕ ನೇರವಾಗಿ ದೇವಾಲಯಕ್ಕೆ ಪ್ರತಿಮೆಯನ್ನು ವಿಗ್ರಹವನ್ನು ಕೊಂಡೊಯ್ಯಲಾಗ್ತಾ ಇತ್ತು. ಆದರೆ ಈಗ ಭದ್ರತಾ ದೃಷ್ಟಿಯಿಂದ ಅಂಥ ಒಂದು ಬೃಹತ್ ಮೆರವಣಿಗೆಯನ್ನು ಅಯೋಧ್ಯೆಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಟ್ಟಡದಲ್ಲಿ ಸದ್ಯಕ್ಕೆ ಇಡಲಾಗಿದೆ. ಈ ಒಂದು ಕಟ್ಟಡದಿಂದಲೇ ಯಾರಿಗೂ ಕೂಡ ಗೊತ್ತಾಗದ ರೀತಿ ತುಂಬ ಭದ್ರತೆಯಿಂದ ಈ ಒಂದು ವಿಗ್ರಹವನ್ನು ಇಲ್ಲೇ ಇಡಲಾಗಿದೆ. ಹೀಗಾಗಿ ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಿನ್ನೆ ಇಲ್ಲಿಂದಲೇ ಸರಿಯೂ ನದಿಗೆ ವಿಗ್ರಹವನ್ನು ಕೊಂಡೊಯ್ಯಲಾಗಿತ್ತು. ನಿನ್ನೆ ರಾತ್ರಿಯ ನಂತರ ಆ ವಿಗ್ರಹವನ್ನು ಟ್ರಕ್ಕಿಗೆ ಅದನ್ನು ಲೋಡ್ ಮಾಡುವಂಥ ಪ್ರಕ್ರಿಯೆ ಕೂಡ ಆಯಿತು. ಯಾಕೆಂದರೆ ಅಷ್ಟು ಸುಲಭವಾಗಿ ಇದನ್ನು ಲೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 1500 kg ಅಂದರೆ 1.5 ಟನ್ನಷ್ಟು ಭಾರದ ವಿಗ್ರಹ ಇದೆ. ಹೀಗಾಗಿ ಮನುಷ್ಯರಿಂದ ಅಥವಾ ಹ್ಯೂಮನ್ಲಿ ಏಕಾಏಕಿ ಮಾಡೋದಕ್ಕೆ ಸಾಧ್ಯವಾಗಲ್ಲ, ಕಷ್ಟ ಸಾಧ್ಯ. ಈ ಒಂದು ಕಾರಣಕ್ಕೋಸ್ಕರ ಕ್ರೇನ್ ಮೂಲಕ ನಿನ್ನೆ ರಾತ್ರಿ ಅಥವಾ ಇವತ್ತು ಮುಂಜಾನೆ ಬೆಳ್ಳಂಬೆಳಗಿನ ಈ ರೀತಿಯಾದಂಥ ಶಿಫ್ಟಿಂಗ್ ಕಾರ್ಯ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದಾದ ಬಳಿಕ ಕೆಲವೊಂದಿಷ್ಟು ಪ್ರೋಸೆಸ್ಗಳು ಕೂಡ ಇರುತ್ತೆ. ಯಾಕೆಂದರೆ ವಿಗ್ರಹ ಭಿನ್ನ ಆಗಬಾರ್ದು, ಅದಕ್ಕೆ ಅದರದೇ ಆದಂಥ ಭದ್ರತೆ ಕೂಡ ನೀಡಬೇಕಾಗತ್ತೆ. ಜೊತೆಗೆ ಅದನ್ನು ಇಳಿಸುವಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲೇಬೇಕಾಗತ್ತೆ. ಇಲ್ಲಿಂದ ಹೊರಡುವಂಥ ರಾಮನ ವಿಗ್ರಹ ಏನಿದೆ ಅದಕ್ಕೆ ಅಷ್ಟೇ ದೊಡ್ಡ ಭದ್ರತೆ ಕೂಡ ಇರುತ್ತೆ. ಏಕಾಏಕಿ ಯಾರನ್ನು ಕೂಡ ಒಳಗಡೆ ಬಿಡೋದಕ್ಕೆ ಸಾಧ್ಯವಾಗಲ್ಲ. ಈ ಒಂದು ಕಾರಣಕ್ಕೋಸ್ಕರ ಈ ವಿಗ್ರಹ ಏನಿರುತ್ತೆ ವಿಗ್ರಹವನ್ನ ಹೊಡುವಂತ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ವಾಹನ ಸಂಚಾರವನ್ನ, ಜನರ ಸಂಚಾರವನ್ನ ನಿಷೇಧಗೊಳಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜನ್ಮಭೂಮಿಯ ಮಂದಿರಕ್ಕೆ ಈ ವಿಗ್ರಹ ತೆರಳುತ್ತೆ. ಅವಿನಾಶ್, ಧನ್ಯವಾದ ಪ್ರಮೋದ್.